ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆಕು ಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ನೀವು ತುಂಬ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿರೋದು, ಓಕೆನಾ? ಈಗ ಆಲ್ಮೋಸ್ಟ್ ಒಂದು 1 ಮಂತ್ ಆಯಿತು. ನೀವು ಕೇಳ್ಬೋದು ಯಾಕೆ ಇಷ್ಟು ಗ್ಯಾಪ್ ಇತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ಇನ್ನೊಂದು ಮತ್ತೊಂದು. ಸುಮಾರು ಜನ ಕೇಳ್ತಿದ್ರು ಯಾಕೆ ವಿಡಿಯೋ ಹಾಕ್ತಿಲ್ಲ, ವಿಡಿಯೋ ಹಾಕು, ವ್ಲಾಗ್ ಹಾಕು ಅಂತ. ಬಟ್ ಕೆಲವೊಂದು ರೀಸನ್ ಇತ್ತು, ಪರ್ಸ್ನಲ್ ರೀಸನ್ಸ್. ಸೊ ಹಾಗಾಗಿ ವಿಡಿಯೋ ಎಲ್ಲೂ ಹಾಕೋಕ್ಕಾಗ್ತಿರ್ಲಿಲ್ಲ ನನಗೆ. ಸುಮಾರು ವೀಡಿಯೋಸ್ ಇತ್ತು ನನ್ನ ಹತ್ರ ಆಯ್ತಾ ಮಾಡಿರೋದು. ಕವಿಗೋಷ್ಠಿ ವಿಡಿಯೋ ಒಂದಿತ್ತು ನನ್ನ ಹತ್ರ ಮಾಡಿರೋದು. ಮತ್ತು ನಮ್ಮದು ಕಾನ್ವೊಕೇಶನ್ ಡೇ ಇತ್ತಲ್ಲ, ಕಾನ್ವೊಕೇಶನ್ ವೀಡಿಯೋನು ನಾನು ಮಾಡಿದ್ದೆ ವ್ಲಾಗು. ಬಟ್ ಸಮ್ ರೀಸನ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕಿಂತ ಮುಂಚೆ ಯಾಕೆ ಮಾಡಿಲ್ಲ ಅಂದರೆ ಅದೇ ನಿಮ್ಗೆ ಹೇಳ್ದಂಗೆ ಸಮ್ ಪರ್ಸ್ನಲ್ ರೀಸನ್ಸಿಂದ ಸ್ವಲ್ಪ ಆ ಕಡೆ ಆಗಿತ್ತು. ಸೊ ಹಾಗಾಗಿ ಏನು ವೀಡಿಯೋ ಮಾಡೋಕ್ಕೇನು ಇದ್ದಿಲ್ಲ, ಸೊ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಿದೆ, ಓಕೆನಾ? ಸೊ ಆ ಜಾತ್ರೆಗೆ ಹೋಗೋಣ ಅಂತ ಈಗ ಪ್ಲ್ಯಾನ್ ಆಗಿದೆ. ಇವತ್ತು ನಾನು ಮತ್ತೆ ನಮ್ಮ ಮೂರ್ತಿಯನ್ನು ಹೋಗ್ತಿದ್ದೀವಿ ಜಾತ್ರೆಗೆ. ಸೊ ಮೂರ್ತಿಯನ್ನಲ್ಲಿದ್ದರೆ ಅಮ್ಮ ಇಲ್ಲಿ ಉರ್ವಶ್ವರಿಗೆ ಹೋಗ್ತಿದಾರಂತೆ. ಸೊ ಅಮ್ಮನ ಉರ್ವಶ್ವರಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಮೂರ್ತಿಯನ್ನು ಕರ್ಕೊಂಡು ಹೋಗೋಣ ಪುತ್ತೂರಿಗೆ, ಓಕೆನಾ? ಸೊ ನಿಮಗೆ ಲಾಸ್ಟ್ ಟೈಮು ಅದೇ ನಮ್ಗೆ ಹೇಳಿದ್ನಲ್ಲ, ಈಗ ಕವಿಗೋಷ್ಠಿದ ಒಂದು ವಿಡಿಯೋ ಅಪ್ಲೋಡ್ ಇದು ಮಾಡಿದ್ದೆ ಅಂತ. ಅದರಲ್ಲಿ ಆ್ಯಕ್ಚುಲಿ ನಾನು ಪುತ್ತೂರಿಂದನೇ ಹೋಗಿದ್ದು, ಸುಳ್ಯ ರೂಟಿಂದ. ನಿಯರ್ ಸುಳ್ಯ ಇತ್ತು ಪ್ರೋಗ್ರಾಮ್ ಅದು. ಸೊ ಆ ಟೈಮಲ್ಲಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಪುತ್ತೂರು ನಿಮ್ಗೆ ಆದರೆ ಟ್ರೈ ಮಾಡ್ತೀನಿ, ತೋರಿಸ್ತೀನಿ, ಟೆಂಪಲ್ ಒಳಗೆ ಹೋಗಿ ಅಂತ. ಬಟ್ ಆ ಟೈಮಲ್ಲಿ ಆಗಿದ್ದಿಲ್ಲ ಆ್ಯಕ್ಚುಲಿ ನನಗೆ. ಸೊ ಜಸ್ಟ್ ಔಟ್ಸೈಡಿಂದನೇ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ದೇವರ ಅನುಗ್ರಹ ಅನ್ಬೇಕೇನೋ ಗೊತ್ತಿಲ್ಲ, ವಾಪಸ್ ಈಗ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ವಿಡಿಯೋ ಮುಖಾಂತರನೇ ರೀಸ್ಟಾರ್ಟ್ ಆಗ್ತಿದೆ ಈಗ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಯೂಟ್ಯೂಬಲ್ಲಿ. ಸೊ ನೋಡೋಣ, ನಿಮ್ಗೆ ಗೊತ್ತಾಗುತ್ತೆ ನಾ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ವಾ, ಇದು ನಿಮಗೆ ಅಲ್ಲಿ ನೆನಪಾಗುತ್ತೆ, ಓಕೆನಾ? ಸೊ ಹಾಗಾಗಿ ಜಾಸ್ತಿ ಟೈಮ್ ಮಾಡೋದು ಬೇಡ. ಆಯ್ತು, ಈಗ 9-10 ಗಂಟೆ ಆಯಿತು. ಸೊ ಅಮ್ಮನಿಗೆ ಅಲ್ಲಿ ಊರದಲ್ಲಿ ಡ್ರಾಪ್ ಮಾಡಿ ಒಂದು 10:30 ಬಿಡ್ತೀವಿ ಮಂಗಳೂರು. ಸೊ ನಮ್ಮ ಜಾನನ್ ರೂಮಿಂದ ನೋಡೋಣ ಎಷ್ಟೊತ್ತಿಗೆ ಮುಟ್ತೀವಿ ಏನಂತೆಲ್ಲ. ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಓಕೆನಾ? ಡ್ಯಾಮ್ ಶೋರ್ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಆಗಿದೆ ಅಂತ. ಓಕೆ, ಎಸ್, ಬನ್ನಿ ಅಮ್ಮನ ಡ್ರಾಪ್ ಮಾಡಿ ಹೋಗೋಣ. ನಮ್ಮ ಚಾನಲ್ಗೆ ಒಬ್ರು ಬರ್ತೀರ ಗೆಸ್ಟ್ ಮಾತಾಡ್ತಾರಂತೆ. ಹಾಯ್ ಹಲೋ, ಇವರು ಪ್ರೇಮಕ್ಕ ಅಂತ. ನಮಸ್ಕಾರ. ನಮ್ಮ ಆಕುಟಕ್ಕಿ ಚಾನಲ್ಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ನಾವೀಗ ನಮ್ಮ ಜಗಜ್ಯೋತಿ ಬಸವೇಶ್ವರ ಭವನದಲ್ಲಿ ನಮ್ಗೆ ಬಸವ ಜಯಂತಿ ಪ್ರಯುಕ್ತ ಗೇಮ್ಸ್ ಇದೆ. ಗೇಮ್ ಆಟ ಆಡೋದಕ್ಕೆ ಹೋಗ್ತೀನಿ, ವಿನ್ ಆಗಿ ಬರೋದಕ್ಕೆ. ಆಲ್ ದಿ ಬೆಸ್ಟ್. ಸೊ ಹಾಗಾಗಿ ಇವ್ರನ್ನ ಅಲ್ಲಿ ಬಿಟ್ಟು ಅಲ್ಲಿಂದ ಮೂರ್ತಿಯನ್ನ ರೂಮಿಗೆ ಹೋಗಿ ಅಲ್ಲಿಂದ ನಾವು ಇದು ಪುತ್ತೂರಿಗೆ ಹೋಗ್ತಿದೀವಿ, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ. ಸರಿ, ಬನ್ನಿ ನೋಡೋಣ. ಓಕೆ, ತುಂಬ ದಿನ ಆಯ್ತಲ್ವ ವ್ಲಾಗ್ ಎಲ್ಲ ಮಾಡಿ, ಹಾಗಾಗಿ ಏನೋ ಆಗಿತ್ತು ಸ್ವಲ್ಪ ಲೈಫಲ್ಲಿ ಆ ಕಡೆ. ಸೊ ಹಾಗಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ವಾಪಸ್ ರಿಟರ್ನ್ ಆಗಿದೆ ವ್ಲಾಗಿಂಗ್ ಲೈಫ್. ವೀರಶೈವ ಲಿಂಗಾಯತರ ಸಮುದಾಯ ಭವನ ನಮ್ಮ ಮಂಗಳೂರಲ್ಲಿ ಇರೋದು. ಇದ್ರ ಬಗ್ಗೆನೂ ಒಂದ್ಸಲ ವೀಡಿಯೋ ಮಾಡ್ತೀನಿ ಆಯಿತಾ. ಇಲ್ಲಿರೋ ಎಲ್ಲ ಅಧ್ಯಕ್ಷರು ಹಿರಿಯರನ್ನ ಕೂರಿಸಿ ಇಲ್ಲಿ ಹೆಂಗೆ ಮಾಡಿದರು ಏನು ಅಂತೆಲ್ಲ ವೀಡಿಯೋ ಮಾಡಿ ಒಂದು ವ್ಲಾಗ್ ಮಾಡ್ತೀನಿ. ಪ್ರೇಮಕ್ಕ ಬಾಯ್, ಫೋನ್ ಮಾಡಮ್ಮ ಅಕ್ಕ. ಎಸ್, ನಾವೀಗ ಹೋಗೋಣ, ಮೂರ್ತಿಯನ್ನ ರೂಮಿಗೆ ಹೋಗಿ ಕರ್ಕೊಂಡು ಹೋಗೋಣ. ಅಲ್ಲಿಂದ ಮೂರ್ತಿಯನ್ನ ರೂಮ್ ಹತ್ರ ಬಂದಿದ್ದೀವಿ, ಅಂದ್ರೆ ಹೊರಗಡೆ ಇದ್ದೀನಿ ನಾನೀಗ. ಅಲ್ಲಿಂದ ಹೊರಗಡೆ ಹೋಗಬೇಕು ಅವ್ರ ರೂಮಿಗೆ. ಸೊ ಹಾಗಾಗಿ ಟೈಮ್ ಆಯಿತು. ಟೈಮ್ ಎಷ್ಟು? ಆಲ್ಮೋಸ್ಟ್ ಎಷ್ಟಪ್ಪ, 10:45 ಆಯಿತಾ? 10:43 ಆಗಿದೆ ಟೈಮು. ಸೊ ಇವಾಗ ಬಿಟ್ಟರೆ ಒಂದು 11 ಗಂಟೆ ಆಗುತ್ತೆ ಇದನ್ನ ಬಿಡಬೇಕಾದ್ರೆ. ಎಕ್ಸಾಕ್ಟ್ ಮಂಗಳೂರಿಂದ ಹೊರಗಡೆ ಹೋಗಿ 11 ಗಂಟೆ ಆಗುತ್ತೆ. ಈಗ 11 ಗಂಟೆಗೆ ಬಿಟ್ಟರು ಒಂದು ಗಂಟೆ ಬೇಕು, ಮಿನಿಮಮ್ 1 ಗಂಟೆ ಬೇಕು. ಈಗ ಬಿಸಿಲಲ್ವಾ, ಸ್ಪೀಡ್ ಹೊಡೆಯೋಕೆ ಹೋಗಲ್ಲ. ಸೊ 12 o'clock ಅಲ್ಲಿರ್ತೀವಿ. ಸೊ ಅದಾದಮೇಲೆ ನೋಡೋಣ ಎಷ್ಟು ಗಂಟೆಗೆ ಅಲ್ಲಿ ದರ್ಶನ ಹೆಂಗಾಗುತ್ತೆ. ಜನ ಇರ್ತಾರೆ, ರಶ್ ಇರ್ಬೋದು ತುಂಬ. ಸೊ ವಿಲ್ಸಿ ಏನಾಗುತ್ತೆ ಅಂತ. ಮೂರ್ತಿಯನ್ನ ಬಂದರು. ಸೊ ಇವಾಗ ಹೋಗೋದು. ಏನು ಹೇಳ್ತೀರಣ್ಣ? ಫಸ್ಟ್ ಟೈಮ್ ನಮ್ಮ ಲಾಗ್ ಚಾನಲ್ಗೆ ಬರ್ತಿರೋದ್ರು ಅಣ್ಣ. ತುಂಬ ಖುಷಿ ಆಗ್ತುಂಟು. ಸೊ ಹಾಗೆ ಬನ್ನಿ ಹೋಗೋಣ. ಈಗ ಟೈಮ್ ಆಯಿತು, 10 ಮುಕ್ಕಾಲಾಯಿತು. ನೋಡೋಣ 11 ಗಂಟೆ ಅನ್ನಂಗೆ ಅಲ್ಲಿ ರೀಚ್ ಆಗೋ ರೀತಿ ಇಲ್ಲಿ ಪ್ಲ್ಯಾನ್. ಹೋಗೋಣ. ಪುತ್ತೂರು ರೀಚ್ ಆದ್ವಿ, ಟೆಂಪಲ್ಗೆ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇಲ್ಲೇ ರೋಡ್ ಇಲ್ಲೇ ಕಾಣ್ತಿದೆ ನಿಮಗೆ, ಬ್ಯಾಕ್ ಸೈಡ್ ಹೋದ. ಸೊ ಇಲ್ಲ, ತಿಂಡಿ ಆಗಿಲ್ಲ ಈಗ ಇಬ್ಬರದು, ನಂದು ಮತ್ತು ಅನ್ನೊಂದು. ಸೊ ತಿಂಡಿ ಮಾಡಿಕೊಂಡು ಟೆಂಪಲ್ ಒಳಗೆ ಎಂಟ್ರಿ ಆದರೆ ಆಯಿತು ಅಂತ.
ಟೈಮ್ ಈಗ 11:56 ಆಗಿದೆ, ಆಲ್ಮೋಸ್ಟ್ 12 o'clock. ನಾ ಹೇಳ್ದಂಗೆ 10:43 ಅನ್ನಂಗೆ ನಾವು ಅಲ್ಲಿ ಇದು ಮಂಗಳೂರು ಬಿಟ್ಟಿದ್ದು. ಅಂದಂಗೆ ಒಂದು ಕಾಲು ಗಂಟೆ ತೊಗೊಂತು ರೀಚ್ ಆಗೋಕ್ಕೆ. ಸೊ ಹೋಗ್ತಿದ್ದಾರೆ ಇಲ್ಲಿ. ಸೊ ಸಿಟಿದೆ. ಸೊ ತಿಂಡಿ ಏನಾಗಿಲ್ಲಲ್ಲ, ಸೊ ತಿಂಡಿ ತಿನ್ಕೊಂಡು ಆಮೇಲೆ ಟೆಂಪಲ್ಗೆ ಹೋದ್ರೆ ಆಯ್ತಂತ. ಬನ್ನಿ ನೋಡೋಣ ಏನಾಗುತ್ತಂತ. ಆ್ಯಕ್ಚುಲಿ ನಾನು ನಿಮಗೆ ಇದು ಕವಿಗೋಷ್ಠಿ ಟೈಮಲ್ಲಿ ಹೇಳಿದ್ದೆ ಪುತ್ತೂರು ಇದು ಮಹಾಲಿಂಗೇಶ್ವರ ದೇವಸ್ಥಾನವೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ, ಬಟ್ ಆವಾಗ ಆಗಿದ್ದಿಲ್ಲ. ಸೊ ಇವತ್ತು ನೋಡಿ ಪುತ್ತೂರಿದ್ದು ಟೆಂಪಲ್ಗೆ ಅಂತಲೇ ಬಂದಂಗೆ ಆಯಿತು ತೋರ್ಸೋಕ್ಕೆ. ಆ್ಯಕ್ಚುಲಿ ನಾವು ಆವಾಗಲೇ ಬ್ಯಾಕ್ ಸೈಡಿಂದ ಎಂಟ್ರಿ ಆಗಿದ್ವಿ. ಇದು ಆ್ಯಕ್ಚುಲಿ ಫ್ರಂಟ್ ಆಯಿತಾ, ಟೆಂಪಲ್ಗಿನ್ನ ಇದು ಫ್ರಂಟ್ ಭಾಗ, ಇದು ಮುಖ್ಯ ದ್ವಾರ ಇದೆ. ನೋಡ್ಬೋದು. ಸೊ ಇಲ್ಲಿ ತೇರಿದೆ ನೋಡ್ಬೋದು ನೀವು. 17ಕ್ಕೆ ಇದು ರಥ ಎಳೆಯೋದು, ಇದು ಮತ್ತು ಬೇಡಿನ ಅವತ್ತೇ ಇರೋದು 17ಕ್ಕೆ. ಆ್ಯಕ್ಚುಲಿ ಇದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಬಂದಿರೋದು ಸೆಕೆಂಡ್ ಟೈಮ್ ಆಯಿತಾ. ಫಸ್ಟ್ ಟೈಮ್ ಒಂದ್ಸಲ ನಾನು ಧನುಷಕ್ಕ ಮತ್ತು ಮೇಘ ಮ್ಯಾಮ್ ಒಂದ್ಸಲ ಬಂದಿದ್ವಿ ಮಹಾಲಿಂಗೇಶ್ವರ ಟೆಂಪಲ್ಗೆ ಅಂತ ಬಂದಿದ್ವಿ, ಮತ್ತು ಹನುಮಗಿರಿಗೆ ಹೋಗಿದ್ವಿ ಇಲ್ಲಿಂದ. ಮತ್ತು ಈ ರೋಡಲ್ಲಿ ಸುಮಾರು ಸಲ ಬಂದಿದ್ದೆ, ಬಟ್ ದೇವಸ್ಥಾನಕ್ಕೆ ಅಂತ ಬರೋಕ್ಕಾಗಿದ್ದಿಲ್ಲ. ಇದು ನಂದು ಸೆಕೆಂಡ್ ಟೈಮ್ ಇವತ್ತು ಬಂದಿರೋದು. ದರ್ಶನ ಯಾಕೋ ಅಷ್ಟು ಸಮಾಧಾನ ಆಗ್ತಿದೆ, ಅಂದರೆ ದರ್ಶನ ಚೆನ್ನಾಗಿ ಆಗಿಲ್ಲ ಇನ್ನೂ. ಸೊ ಅದೇ ತಿಂಡಿ ಅಂದ್ವಲ್ಲ, ತಿಂಡಿ ತಿಂದು ಇನ್ನೊಂದು ಸಲ ಈಗ ಹೋಗ್ತೀವಿ ದರ್ಶನಕ್ಕೆ. ಹಾಗೇನಾದ್ರೂ ಆಗುತ್ತೆ ನೋಡೋಣ ಅಂತ. ಈಗ ಆ್ಯಕ್ಚುಲಿ ಅಷ್ಟು ಸಮಾಧಾನ ಆಗಿಲ್ಲ, ದರ್ಶನ ಚೆನ್ನಾಗಿ ಸಿಗಲಿಲ್ಲ, ಹಂಗಾಗಿ ನೋಡೋಣ ಏನಾಗುತ್ತೆ ಅಂತ. ಓಕೆ ಬನ್ನಿ. ಪುತ್ತೂರು ಸ್ಟೇಷನ್ ನೋಡ್ಬೋದು ನೀವು. ಇಲ್ಲೇ ಮೇನ್ ರೋಡಿಗೆ ನಿಮಗೆ ಸ್ಟೇಷನ್ ನೋಡ್ಬೋದು, ಪುತ್ತೂರು ಸ್ಟೇಷನ್, ಪೊಲೀಸ್ ಸ್ಟೇಷನ್. ಇದು ಮೇನ್ ಎಂಟ್ರೆನ್ಸ್ ಇದೆ ಆಯಿತಾ. ಮೇನ್ ರೋಡ್ ನಿಮ್ಗೆ ಇಲ್ಲೇ ಇದೆ ಅಲ್ವಾ, ಈ ಕಡೆ ಹೋದರೆ ನಿಮ್ಗೆ ಇದು ಪುತ್ತೂರು ಇದು ಎಂಟ್ರಿ ಆಗೋದು ನೀವು ಇಲ್ಲಿಂದ. ಸೊ ಇದು ಮೇನ್ ಎಂಟ್ರೆನ್ಸ್ ನಿಮಗೆ ಟೆಂಪಲ್ಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ಮಹೋತ್ತಬಾರ ಶ್ರೀ ಮಹಾಲಿಂಗೇಶ್ವರ ದೇವಾಲಯವು 11-12ನೇ ಶತಮಾನದಷ್ಟು ಹಳೆಯದಾದ ಭಕ್ತಿ ಮತ್ತು ಅಯ್ಯಗರ ಸಂಗಮವಾಗಿದೆ. ಕಾಶಿಯಿಂದ ಬಂದ ಶೈವ ಬ್ರಾಹ್ಮಣರೊಬ್ಬರು ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು ಎಂಬ ಇತಿಹಾಸವಿದ್ದು, ಆನೆ ರೂಪದಲ್ಲಿದ್ದ ರಾಕ್ಷಸನನ್ನು ಶಿವನು ಸಂಹರಿಸಿದ ಕಥೆಯು ಈ ಕ್ಷೇತ್ರದ ಪಾವಿತ್ರ್ಯವಾಗಿದೆ. ದಂತಕಥೆಯ ಪ್ರಕಾರ ದೇವಸ್ಥಾನದ ಸಮೀಪ ಆನೆ ರೂಪದಲ್ಲಿದ್ದ ರಾಕ್ಷಸನನ್ನು ಶಿವನು ಸಂಹರಿಸಿ ಮಹಾಲಿಂಗವಾಗಿ ನೆಲೆಸಿದನು. ಈ ಆನೆಯ ದೇಹದ ಭಾಗಗಳು ಬಿದ್ದ ಸ್ಥಳಗಳೇ ಇಂದಿನ ಪುತ್ತೂರಿನ ಸುತ್ತಮುತ್ತಲಿನ ಕೆಮ್ಮಣ್ಣು, ಕೊಂಬೆಟ್ಟು, ಪೇರಿ, ಕರಿಯಾಲ ಇತ್ಯಾದಿ ಸ್ಥಳ ನಾಮಗಳಾಗಿ ಕಾರಣ ಎಂದು ನಂಬಲಾಗಿದೆ. ಆನೆಯು ದೇವಾಲಯದ ಕೆರೆಯಲ್ಲಿ ಸತ್ತಿದ್ದರಿಂದ ಇಂದಿಗೂ ದೇವಸ್ಥಾನದ ಆವರಣಕ್ಕೆ ಆನೆಗಳು ಬರುವುದಿಲ್ಲ ಮತ್ತು ಕೆರೆಯ ನೀರನ್ನು ಕುಡಿಯುವುದಿಲ್ಲ ಎಂಬ ನಂಬಿಕೆ ಇದೆ. ಇಲ್ಲಿ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ನಡೆಯುವ ರಥೋತ್ಸವ ಬಹಳ ಪ್ರಸಿದ್ಧ. 2010ರಲ್ಲಿ ಅರ್ಪಿಸಲಾದ ಹೊಯ್ಸಳ ಶೈಲಿಯ 71 ಅಡಿ ಎತ್ತರದ ಬ್ರಹ್ಮರಥವು ಆಕರ್ಷಣೀಯವಾಗಿದೆ. ಈಗ ದರ್ಶನ ಆಯಿತು ನಿಮ್ಗೆ ಯಾವಾಗಲೇ ಅಂದಂಗೆ. ಈಗ ಹೋಗ್ತಿದ್ದೀವಿ ವಾಪಸ್ ನಮ್ಮ ಮಂಗಳೂರಿಗೆ. ಅಂದ್ಕೊಂಡಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ತುಂಬ ವರ್ಷ ಆದ್ಮೇಲೆ ಬಂದಿದ್ನಲ್ಲ ಟೆಂಪಲ್ಗೆ, 1.5-2 ವರ್ಷ ಆದಮೇಲೆ ಬಂದಿತ್ತು ಟೆಂಪಲ್ಗೆ. ಸೊ ಚೆನ್ನಾಗಿ ದರ್ಶನ ಆಗುತ್ತೆ ಅಂತೆಲ್ಲ ಆಸೆ ಇತ್ತು, ಬಟ್ ದರ್ಶನ ಆಯ್ತು, ಆಗಿಲ್ಲ ಅಂತಲ್ಲ, ಬಟ್ ಯಾಕೋ ಸರ್ ಇದು ಸಮಾಧಾನ ಇಲ್ಲ ಈ ಸಲ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು ಇದೆ, ನಿಲ್ಲಕ್ಕಾಗ್ತಿಲ್ಲ. ಯಾಕಾದ್ರೂ ಬಂದಿದ್ದೀವಿ ಅಂತ ಅನಿಸ್ತಿದೆ, ಅಷ್ಟೊಂದು ಬಿಸಿಲಿದೆ. ಸೊ ಹಾಗಾಗಿ ಬೇಗ ಹೋಗೋಣ ಅಂತ. ಪ್ರಸಾದ ಆಯಿತು, ಮತ್ತು ಇಲ್ಲೇ ಒಂದು ಹೋಟ್ಲಲ್ಲಿ ಸ್ವಲ್ಪ ಇಡ್ಲಿ ತಿಂದಿದ್ವಿ. ತಿಂಡಿ ಅಂತ ಅಂದ್ವಲ್ಲ, ಸಖತ್ತಿತ್ತು. ವೀಡಿಯೋ ಮಾಡಿಲ್ಲ, ಯಾಕಂದರೆ ಬೈತಾರೆ ನನಗೆ ತಿನ್ನೋದೆಲ್ಲ ವೀಡಿಯೋ ಮಾಡಿದ್ರಲ್ಲ, ಸೊ ಹಾಗಾಗಿ ಮಾಡಿದ್ದಿಲ್ಲ ಅಷ್ಟೇ. ಸೊ ಚೆನ್ನಾಗಿ ನೀವು ಬಂದು ಟ್ರೈ ಮಾಡ್ಬೋದು. 17ನೇ ತಾರೀಕು ತನಕ ಇದೆ ಅಂತ ನಿಮ್ಗೆ ಆವಾಗಲೇ ಅಂದಂಗೆ. 17ಕ್ಕೆ ರಥ ಎಳೆಯುತ್ತೆ, ಬೇಡಿ ಎಲ್ಲ ಅವತ್ತೇ ಇರೋದು. ನೋಡಿ ಯಾರಾದರೂ ಬರೋಕ್ಕೆ ಇಷ್ಟಪಡೋರು 17ನೇ ತಾರೀಕು ತನಕನೇ ಇದೆ. ಬಂದು ಜಾತ್ರೆ ನೋಡಿಕೊಂಡು ದೇವಸ್ಥಾನ ನೋಡಿಕೊಂಡು ಹೋಗಿ ಆಯಿತಾ. ಅದೇ ಹೊರಟಿದ್ದೀವಿ. ಅನ್ನ ಅಲ್ಲಿದ್ದಾರೆ. ಸೊ ಆಯಿತು, ತುಂಬ ಬಿಸಿಲಿದೆ, ಆದಷ್ಟು ಬೇಗ ಹೋಗ್ತೀವಿ. ಹೋಗಿ ರೀಚ್ ಆದಮೇಲೆ ಇದು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಓಕೆ, ಸಿಗೋಣ. ಒಂದು ರೀಚ್ ಆದ್ವಿ 2:55 ಆಗಿದೆ ಅಂತ, ಆಲ್ಮೋಸ್ಟ್ 3 o'clock.
ಸೊ ಅದೇ ಹೇಳ್ದಂಗೆ ಸಮಾಧಾನ ಏನು ಅಷ್ಟಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು ಹೋದಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು, ಖುಷಿ ಇತ್ತು. ನಿನ್ನೆ ತುಂಬ ಆಸೆ ಇತ್ತು, ಇವತ್ತು ಹೋಗ್ತೀನಿ ಎಲ್ಲ ಚೆನ್ನಾಗಿ ದರ್ಶನ ಆಗುತ್ತಂತ. ಜನ ಅಷ್ಟಿದ್ದಿಲ್ಲ, ಬಟ್ ಆದರೆ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ಇನ್ನೊಂದು ತುಂಬ ಬಿಸಿಲಿತ್ತು, ಅದಕ್ಕೇನಾದ್ರೂ ಆಗಿತ್ತಾ ಏನೋ ಗೊತ್ತಿಲ್ಲ. ಸೊ ಫೈನಲಿ ಹೋಗಿ ಬಂದ್ವಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರುತ್ತೆ ಇನ್ಮೇಲೆ ವಿಡಿಯೋ. ಓಕೆ, ಇಷ್ಟು ದಿನ ಹಾಕಿರಲಿಲ್ಲ ಅಂದರೆ ಕವಿಗೋಷ್ಠಿ ಅಂತ ಹೇಳಿದ್ನಲ್ಲ, ಫೆಬ್ರವರಿಯಲ್ಲಿ ಹೋಗಿದ್ದೆ, ಎಲ್ಲ ವಿಡಿಯೋ ಎಲ್ಲ ರೆಡಿ ಇತ್ತು. ಬಟ್ ಆ ಟೈಮಲ್ಲಿ ಸಮ್ ಇನ್ಸಿಡೆಂಟ್ ಆಯಿತು ಫ್ಯಾಮಿಲಿಯೆಲ್ಲ. ಸೊ ಅದೆಲ್ಲ ವೇರಿಯೇಷನ್ ಆ ಕಡೆ ಎಲ್ಲ ಆಯಿತು. ಅದಾದಮೇಲೆ ಎಕ್ಸಾಮ್ಸ್ ಬಂತು, ಸೆಮ್ ಎಕ್ಸಾಮ್ ಕೂಡ ಅಷ್ಟಕ್ಕಷ್ಟೇ ಆಗಿದೆ ಈ ಸಲ. ಸೊ ಈಗ ತುಂಬ ವೇರಿ ಆಯಿತು ಆ ಕಡೆ. ಸೊ ಫುಲ್ ಕನ್ಫ್ಯೂಷನಲ್ಲಿದ್ದೆ, ಏನಾಗ್ತದೆ ಏನು ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಎಕ್ಸ್ಪೆರಿಮೆಂಟ್ ಎಲ್ಲ ಆಯಿತು ಲೈಫಲ್ಲಿ. ಸೊ ಹಾಗಾಗಿ ಈಗ ವಾಪಸ್ ಬ್ಯಾಕ್ ಟು ಅಂತ ಪೆವಿಲಿಯನ್ ನನಗೆ ಸೇಮ್ ಪಾತಲ್ಲಿ ಈಗ ಮಾಡ್ತಿದ್ದೀನಿ. ನೋಡೋಣ ಇನ್ಮೇಲೆ ಕನ್ಸಿಸ್ಟೆನ್ಸಿ ಆಗಿ ಇರುತ್ತೆ ವೀಡಿಯೋಸು. ಸೊ ಇದಾಗಿತ್ತು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ನನಗೆ ಆವಾಗಲೇ ಹೇಳ್ದಂಗೆ 17ಗೆ ತೇರಿದೆ. ಯಾರೆಲ್ಲ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಹೋಗಿ ಎಂಜಾಯ್ ಮಾಡಿ. ಓಕೆ, ಎಸ್, ಸಿಗೋಣ. ಥ್ಯಾಂಕ್ ಯು ಸೋ ಮಚ್.